ಫ್ರೆಂಡ್ಸ್, ನೀವು ಯಾವಾಗ ನಿಮ್ಮ ಜೀವನದ ಅತ್ಯಂತ ಲೋ ಫೇಸ್ ಅಂದರೆ ಕಷ್ಟದ ಪರಿಸ್ಥಿತಿಯಲ್ಲಿ ಬದುಕುತ್ತಿರುತ್ತೀರೋ ಆಗ ನಿಮಗೆ ನಿಮ್ಮ ಮುಂದಿನ ಜೀವನ ನಡೆಸಲು ಎರಡೇ ಎರಡು ಆಪ್ಷನ್ಗಳು ತೆರೆದುಕೊಳ್ಳುತ್ತವೆ. ಒಂದು, ಆ ಪರಿಸ್ಥಿತಿಯಿಂದ ಹೊರಬರದೆ ಅದರಲ್ಲೇ ಒದ್ದಾಡುತ್ತಾ ಒಂದು ಯಾತನಾಮಯ ಜೀವನವನ್ನು ಸಾಗಿಸುವುದು. ಎರಡು, ಆ ಕಠಿಣ ಪರಿಸ್ಥಿತಿ ನನ್ನನ್ನೇನು ಮಾಡುದು ಅಂತ ತಿಳಿದು ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಬೆಳೆಸಿಕೊಂಡು ಒಂದು ಅದ್ಭುತವಾದ ಜೀವನವನ್ನು ನಿರ್ಮಿಸಿಕೊಳ್ಳುವುದು. ಫ್ರೆಂಡ್ಸ್, ಹಾಗಾದರೆ ಹೇಗೆ ಒಂದು ಕಷ್ಟದ ಪರಿಸ್ಥಿತಿಯಿಂದ ಹೊರಬರಲು ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಬೆಳೆಸಿಕೊಳ್ಳುವುದು? ಫ್ರೆಂಡ್ಸ್, ಇಂದು ನಾನು ದ ಗ್ರೇಟ್ ಮಾರ್ಷಲ್ ಆರ್ಟಿಸ್ಟ್ ಬ್ರೂಸ್ ಲೀ ಅವರ 6 ಸಿದ್ಧಾಂತಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುವವನಿದ್ದೇನೆ. ಆ 6 ಸಿದ್ಧಾಂತಗಳು ನಿಮ್ಮನ್ನು ಎಂತಹುದೇ ಸಂಘರ್ಷದ ಸಂದರ್ಭಗಳಿಂದ ಹೊರತಂದು ನಿಮ್ಮನ್ನು ಒಬ್ಬ ಧೈರ್ಯಶಾಲಿ, ಶಕ್ತಿಶಾಲಿ ಮತ್ತು ಪ್ರಬಲ ವ್ಯಕ್ತಿಯನ್ನಾಗಿಸುತ್ತವೆ. ಫ್ರೆಂಡ್ಸ್, ಬ್ರೂಸ್ ಲೀ ಹೇಳುತ್ತಾರೆ, ನೀವು ಈಗ ಅತ್ಯಂತ ಕಷ್ಟದ ದಿನಗಳನ್ನು ಎದುರಿಸುತ್ತಿದ್ದರೆ ನಿಮಗಿರುವುದು ಒಂದೇ ಆಪ್ಷನ್. ಕೆಲವು ತಿಂಗಳುಗಳ ಕಾಲ ನಿಮ್ಮನ್ನು ನೀವು ಈ ಜಗತ್ತಿನಿಂದ ಹೊರಗಿಟ್ಟುಕೊಳ್ಳುವುದು, ಅಂದರೆ ಡಿಸಪಿಯರ್ ಆಗುವುದು. ಕೇವಲ ಡಿಸಪಿಯರ್ ಮಾತ್ರ ಆಗದೆ ನಿಮ್ಮನ್ನು ನೀವು ಒಬ್ಬ ದುರ್ಬಲ ವ್ಯಕ್ತಿಯಿಂದ ಸಬಲ ವ್ಯಕ್ತಿಯಾಗಿ ಟ್ರಾನ್ಸ್ಫಾರ್ಮೇಶನ್ ಮಾಡಿಕೊಳ್ಳುವುದು. ಅಂದರೆ ಈ ಜಗತ್ತಿನಿಂದ ತಾತ್ಕಾಲಿಕವಾಗಿ ಡಿಸಪಿಯರ್ ಆದ ದಿನಗಳಲ್ಲಿ ನೀವು ಕೆಲವು ಸ್ಟೆಪ್ಸ್ ಗಳನ್ನು ತಪ್ಪದೇ ಫಾಲೋ ಮಾಡಬೇಕು. ಅವು ಯಾವುವು ಎಂದರೆ, ನಂಬರ್ 1, ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್. ಫ್ರೆಂಡ್ಸ್, ನೀವು ಕೆಲವು ತಿಂಗಳುಗಳವರೆಗೆ ಈ ಜಗತ್ತಿನಿಂದ ದೂರವಿರುವ ದಿನಗಳಲ್ಲಿ ನಿಮ್ಮನ್ನು ನೀವು ಬದಲಾವಣೆಗೊಳಪಡಿಸಬೇಕು. ನಿಮ್ಮ ಮುಂದಿನ ಲೈಫ್ ಹೇಗಿರಬೇಕು, ನಿಮ್ಮ ಜೀವನದ ಉದ್ದೇಶ ಏನಾಗಿರಬೇಕು, ನೀವು ಮುಂದಿನ 10 ವರ್ಷಗಳಲ್ಲಿ ಏನು ಸಾಧಿಸಬೇಕು, ಈ ಜಗತ್ತಿನ ಜೊತೆ ಹೇಗೆ ವರ್ತಿಸಬೇಕು ಎಂಬುದನ್ನು ಈಗಲೇ ನಿರ್ಧರಿಸಬೇಕು. ಒಟ್ಟಿನಲ್ಲಿ ಈ 6 ತಿಂಗಳುಗಳಲ್ಲಿ ಜನರು ನಂಬದಿರುವಂತೆ ನಿಮ್ಮ ಪರ್ಸನಾಲಿಟಿಯನ್ನು ಚೇಂಜ್ ಮಾಡಿಕೊಳ್ಳಬೇಕು. ನಂಬರ್ 2, ನೆವರ್ ರಿವೀಲ್ ಯುವರ್ ಗೋಲ್ಸ್. ಫ್ರೆಂಡ್ಸ್, ಈ ದಿನಗಳಲ್ಲಿ ನೀವು ಸೆಟ್ ಮಾಡಿಕೊಂಡ ಗೋಲ್ಗಳ ಬಗ್ಗೆ ಯಾರ ಜೊತೆಯೂ ಹಂಚಿಕೊಳ್ಳಕೂಡದು. ಏಕೆಂದರೆ ಈ ಜಗತ್ತಿನಲ್ಲಿ ವಾಸಿಸುವ ಆಲ್ಮೋಸ್ಟ್ ಅಂದರೆ 99% ಜನರು ನೆಗೆಟಿವ್ ಮೈಂಡ್ಸೆಟ್ ಹೊಂದಿದ್ದಾರೆ. ಹೀಗಿದ್ದಾಗ ನೀವು ನಿಮ್ಮ ಬಿಗ್ ವಿಷನ್ ಅನ್ನು ಅವರ ಜೊತೆ ಹಂಚಿಕೊಂಡಾಗ ಅವರ ಮನಸ್ಸಿನಲ್ಲಿ ಒಂದೇ ವಿಚಾರ ಹೇಳುವುದು, ಅದೇನೆಂದರೆ ಇದು ಸಾಧ್ಯವಿಲ್ಲ ಅಂತ. ನಾನು ಸಾಧಿಸದೇ ಇರುವುದು ನಿನ್ನಿಂದಲೂ ಸಾಧ್ಯವಿಲ್ಲ ಅಂತ. ಅವರು ನಿಮ್ಮನ್ನು ಡಿಮೋಟಿವ್ ಮಾಡಲು ಯತ್ನಿಸುತ್ತಾರೆ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಪಾಸಿಟಿವ್ ಗಿಂತ ನೆಗೆಟಿವ್ ವಿಚಾರಗಳನ್ನು ಬೇಗ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತದೆ. ಏಕೆಂದರೆ ನಾವು ನಮ್ಮ ಜೀವನದಲ್ಲಿ ಹೆಚ್ಚು ಪಾಸಿಟಿವ್ ವಿಚಾರಗಳಿಗಿಂತ ನೆಗೆಟಿವ್ ವಿಚಾರಗಳನ್ನು ಮಾಡುತ್ತೇವೆ. ಹೀಗಾಗಿ ನೀವು ನಿಮ್ಮ ಫ್ಯೂಚರ್ ಪ್ಲಾನ್ ಗಳನ್ನು ಬೇರೆಯವರೊಂದಿಗೆ ಶೇರ್ ಮಾಡದೆ ಇದ್ದಾಗ ನಿಮಗೆ ಯಾವುದೇ ನೆಗೆಟಿವ್ ಫೀಡ್ಬ್ಯಾಕ್ ಬರುವ ಸಾಧ್ಯತೆ ಕಡಿಮೆ ಇರುತ್ತದೆ. ನಂಬರ್ 3, ಹೈಡ್ ಯುವರ್ ಎಫರ್ಟ್ಸ್ ಅಂಡ್ ಪ್ರೊಸೆಸ್. ಫ್ರೆಂಡ್ಸ್, ಈ ಟ್ರೈನಿಂಗ್ ಪೀರಿಯಡ್ ನಲ್ಲಿ ನೀವು ನಿಮ್ಮ ಗೋಲ್ಗಳ ಮೇಲೆ ಮಾಡುವ ಕೆಲಸ ಯಾರಿಗೂ ತಿಳಿಯದಂತೆ ನೋಡಿಕೊಳ್ಳಿ. ನೀವು ಏನು ಮಾಡುತ್ತಿದ್ದೀರಿ, ಎಲ್ಲಿರುತ್ತೀರಿ ಅಂತ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಬಾರದು. ಏಕೆಂದರೆ ಯಾರಾದರೂ ನಾವು ನಮ್ಮ ಗೋಲ್ಗಳ ಮೇಲೆ ಹಾಕುತ್ತಿರುವ ಎಫರ್ಟ್ ಅನ್ನು ಹೊಗಳಿದರೆ ನಾವು ಆ ಹೊಗಳಿಕೆಯನ್ನೇ ದೊಡ್ಡ ಸಾಧನೆ ಎಂದು ತಿಳಿದುಕೊಳ್ಳುತ್ತೇವೆ. ಆಗ ನಾವು ಮತ್ತೆ ಹುಮ್ಮಸ್ಸಿನಿಂದ ಕೆಲಸವನ್ನು ಮಾಡುವ ಮೋಟಿವೇಶನ್ ಕಳೆದುಕೊಳ್ಳುತ್ತೇವೆ. ಹೀಗಾಗಿ ಈ ಪೀರಿಯಡ್ ನಲ್ಲಿ ನೀವು ಮಾಡುತ್ತಿರುವ ಪ್ರತಿಯೊಂದು ಆಕ್ಟಿವಿಟಿ ಜನರಿಗೆ ಕಾಣದೇ ಇರಲಿ. ನಂಬರ್ 4, ಬಿ ಮೆಂಟಲಿ ಸ್ಟ್ರಾಂಗ್. ಫ್ರೆಂಡ್ಸ್, ನಿಮ್ಮನ್ನು ನೀವು ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಮಾಡಿಕೊಳ್ಳುತ್ತಿರುವ ಈ ಸಮಯದಲ್ಲಿ ನೀವು ಯಾರ ಸಹಾಯವನ್ನು ಕೇಳಬೇಡಿ. ನಿಮಗೆ ಏನೇ ಕಷ್ಟ ಬಂದರೂ ಅದನ್ನು ನೀವೊಬ್ಬರೇ ಫೇಸ್ ಮಾಡಲು ಕಲಿತುಕೊಳ್ಳಿ. ಮಾರ್ನಿಂಗ್ ಜಾಗಿಂಗ್ ಹೋಗಬೇಕಾದರೆ ಒಬ್ಬರೇ ಹೋಗಿ, ಕಾಫಿ ಕುಡಿಯಬೇಕಾದರೆ ಹೋಟೆಲ್ಗೆ ಒಬ್ಬರೇ ಹೋಗಿ ಕುಡಿಯಿರಿ, ಸಿನಿಮಾ ನೋಡಲು ಒಬ್ಬರೇ ಹೋಗಿ. ಬೀಯಿಂಗ್ ಅಲೋನ್ ಈಸ್ ದಿ ಒನ್ ಆಫ್ ದ ಬೆಸ್ಟ್ ವೇ ಟು ಬಿಕಮ್ ಮೆಂಟಲಿ ಸ್ಟ್ರಾಂಗ್ ಅಂತ ತಿಳಿದುಕೊಳ್ಳಿ. ನಂಬರ್ 5, ರೀಇನ್ವೆಂಟ್, ರೀಎಜುಕೇಟ್ ಅಂಡ್ ರೀಎಸ್ಟಾಬ್ಲಿಷ್. ನೀವು ಈ ಒಂದು ಝೋನ್ ನಲ್ಲಿ ಇದ್ದಾಗ ನಿಮಗೆ ನೀವೇ ರೀಇನ್ವೆಂಟ್ ಮಾಡಿಕೊಳ್ಳಬೇಕು. ಅಂದರೆ ನೀವು ಮೆಡಿಟೇಷನ್ ನ ಮೊರೆ ಹೋಗಬೇಕು. ಮೆಡಿಟೇಷನ್ ಮಾಡುವುದರಿಂದ ನೀವು ನಿಮ್ಮ ಮೈಂಡ್ ಅನ್ನು ನಿಮ್ಮ ಕಂಟ್ರೋಲ್ ನಲ್ಲಿಟ್ಟುಕೊಳ್ಳಬಹುದು. ತುಂಬಾ ಬುಕ್ಸ್ ಗಳನ್ನು ಓದುವುದರ ಮೂಲಕ ನಿಮ್ಮನ್ನು ನೀವೇ ರೀಎಜುಕೇಟ್ ಮಾಡಿಕೊಳ್ಳಬೇಕು. ಹೀಗೆ 6-7 ತಿಂಗಳ ಮೂಲಕ ನಿಮ್ಮನ್ನು ನೀವೇ ರೀಎಸ್ಟಾಬ್ಲಿಷ್ ಮಾಡಿಕೊಳ್ಳಬೇಕು. ನಂಬರ್ 6, ರೀಅಪಿಯರ್. ಹೀಗೆ 6-7 ತಿಂಗಳ ಕಠಿಣ ಪರಿಶ್ರಮದ ನಂತರ ಮತ್ತೆ ಈ ಜಗತ್ತಿನಲ್ಲಿ ಒಬ್ಬ ಹೊಸ ಮನುಷ್ಯನಾಗಿ ಕಾಲಿಡಿ. ಫ್ರೆಂಡ್ಸ್, ನೀವು ಎಷ್ಟೇ ಕಠಿಣ ತರಬೇತಿ ಪಡೆದರೂ, ಎಷ್ಟೇ ಮೆಂಟಲಿ ಸ್ಟ್ರಾಂಗ್ ಆದರೂ ಮತ್ತೆ ಈ ನೆಗೆಟಿವ್ ವರ್ಲ್ಡ್ ನಲ್ಲಿ ಬಾಳಬೇಕಾದದ್ದು ಅನಿವಾರ್ಯವೇ ಹೌದು. ಆದರೂ ನೀವು ಸತತವಾಗಿ ಪಡೆದುಕೊಂಡ ಈ ಕಠಿಣ ಟ್ರೈನಿಂಗ್ ಮತ್ತೆ ನಿಮ್ಮ ಮೇಲೆ ಈ ಜಗತ್ತಿನ ಪ್ರಭಾವ ಬೀರದಿರುವುದಂತೂ ಸತ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.